ಅಸೆಂಬ್ಲರ್ ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವರು? ಆಪ್ಷನ್ ಎ ಎಲ್ ಎಲ್ ಎಲ್, ಬಿ ಎಂ ಎಲ್ ಎಲ್, ಸಿ ಹೆಚ್ ಎಲ್ ಎಲ್, ಡಿ ಅಸೆಂಬ್ಲಿ ಭಾಷೆ. ಸರಿಯಾದ ಉತ್ತರ ಆಪ್ಷನ್ ಎ ಎಲ್ ಎಲ್ ಎಲ್. ಪ್ರಶ್ನೆ 2. ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಂಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು? ಆಪ್ಷನ್ ಎ ಅಸೆಂಬ್ಲಿ ಭಾಷೆ, ಬಿ ಯಾಂತ್ರಿಕ ಭಾಷೆ, ಸಿ ಸೋರ್ಸ್ ಕೋಡ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಯಾಂತ್ರಿಕ ಭಾಷೆ. ಪ್ರಶ್ನೆ 3. ಪ್ರತಿ ಕಂಪ್ಯೂಟರ್ಗೆ ಗೊತ್ತಿರಲೇಬೇಕಾದ ಭಾಷೆ ಯಾವುದು? ಆಪ್ಷನ್ ಎ ಅಸೆಂಬ್ಲಿ ಲ್ಯಾಂಗ್ವೇಜ್, ಬಿ ಮಷಿನ್ ಲ್ಯಾಂಗ್ವೇಜ್, ಸಿ ಹೈ ಲೆವೆಲ್ ಲ್ಯಾಂಗ್ವೇಜ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮಷಿನ್ ಲ್ಯಾಂಗ್ವೇಜ್. ಪ್ರಶ್ನೆ 4. ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ? ಆಪ್ಷನ್ ಎ ಸಂಸ್ಕರಣೆ, ಬಿ ಕಿಲೋಬೈಟ್, ಸಿ ದ್ವಿಮಾನ ಸಂಖ್ಯೆ, ಡಿ ಮೆಗಾಬೈಟ್. ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿಮಾನ ಸಂಖ್ಯೆ. ಪ್ರಶ್ನೆ 5. ಇಂಟರ್ಪ್ರಿಟರ್ ಎನ್ನುವುದು ಡ್ಯಾಶ್ ಅನ್ನು ಕೊಡುಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್. ಆಪ್ಷನ್ ಎ ಅಸೆಂಬ್ಲಿ, ಬಿ ಪ್ರೋಗ್ರಾಮ್, ಸಿ ಹೆಚ್ ಎಲ್ ಎಲ್, ಡಿ ಮಷಿನ್ ಲೆವೆಲ್. ಸರಿಯಾದ ಉತ್ತರ ಆಪ್ಷನ್ ಎ ಅಸೆಂಬ್ಲಿ. ಪ್ರಶ್ನೆ 6. ಕ್ರೋಢೀಕಾರಕ ಕಾಂಪ್ಲೈಯರ್ ಯಾವ ಭಾಷೆಯನ್ನು ಪರಿವರ್ತಿಸಲು ಸಹಾಯಕ? ಆಪ್ಷನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್, ಬಿ ಲೋ ಲೆವೆಲ್ ಲ್ಯಾಂಗ್ವೇಜ್, ಸಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಡಿ ನ್ಯಾಚುರಲ್ ಲೆವೆಲ್ ಲ್ಯಾಂಗ್ವೇಜ್. ಸರಿಯಾದ ಉತ್ತರ ಆಪ್ಷನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್. ಪ್ರಶ್ನೆ 7. ಯಾವ ಗಣಕಯಂತ್ರ ಕಾರ್ಯಕ್ರಮವು ಪ್ರೋಗ್ರಾಂನಲ್ಲಿನ ಒಂದೊಂದೇ ಸಾಲುಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುತ್ತದೆ? ಆಪ್ಷನ್ ಎ ಕಂಪ್ಲೈಯರ್, ಬಿ ಸಿಮ್ಯುಲೇಟರ್, ಸಿ ಟ್ರಾನ್ಸ್ಲೇಟರ್, ಡಿ ಇಂಟರ್ಪ್ರಿಟರ್. ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟರ್ಪ್ರಿಟರ್. ಪ್ರಶ್ನೆ 8. ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಆಪ್ಷನ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್, ಬಿ ಲೋ ಲೆವೆಲ್ ಲ್ಯಾಂಗ್ವೇಜ್, ಸಿ ಮಷಿನ್ ಲ್ಯಾಂಗ್ವೇಜ್, ಡಿ ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್. ಪ್ರಶ್ನೆ 9. ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವ ಭಾಷಾಂತರಕ ಯಾವುದು? ಆಪ್ಷನ್ ಎ ಕಂಪ್ಲೈಯರ್, ಬಿ ಇಂಟರ್ಪ್ರಿಟರ್, ಸಿ ಟ್ರಾನ್ಸ್ಲೇಷನ್, ಡಿ ಅಸೆಂಬ್ಲರ್. ಸರಿಯಾದ ಉತ್ತರ ಆಪ್ಷನ್ ಡಿ ಅಸೆಂಬ್ಲರ್. ಪ್ರಶ್ನೆ 10. ಯಾವ ಭಾಷಾಂತರವನ್ನು ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುವುದು? ಆಪ್ಷನ್ ಎ ಕಂಪ್ಲೈಯರ್, ಬಿ ಇಂಟರ್ಪ್ರಿಟರ್, ಸಿ ಅಸೆಂಬ್ಲರ್, ಡಿ ಟ್ರಾನ್ಸ್ಲೇಷನ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ಪ್ರಿಟರ್.